ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆ ಧ್ಯಾನ ಮಾಡುತ್ತಿರುವಲ್ಲಿ ಇದನ್ನು ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ರೋಮ 5ನೇ ಅಧ್ಯಾಯ 6-8 ವಚನಗಳು. ರೋಮ 5ನೇ ಅಧ್ಯಾಯ 6-8 ವಚನಗಳು. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ದೇವರು ನಮ್ಮ ಮೇಲೆ ಇಟ್ಟ ಪ್ರೀತಿಯನ್ನ ದೇವರು ಯಾವ ವಿಧದಲ್ಲಿ ತೋರ್ಪಡಿಸಿದ ಎನ್ನುವಂಥ ವಾಕ್ಯವೇ ಈ ವಾಕ್ಯ. ಮಹಾಭಕ್ತರಾಗಿದ್ದ ಸಂತ ಅಗಸ್ಟಿನ್ ಇವರು ಯವನ ಪ್ರಾಯದಲ್ಲಿ ಬಹಳ ದುಷ್ಟತನದಲ್ಲಿ ಜೀವಿಸಿದವರು. ಇವರು ದುಷ್ಟತನದಲ್ಲಿಯೂ ದುರ್ಬೋಧನೆಯಲ್ಲಿಯೂ ಸಿಕ್ಕಿ ಜೀವಿಸಿದವರು. ತನ್ನ ಹದಿಹರೆಯದಲ್ಲಿಯೇ ನಾನಾ ವಿಧವಾದ ದುಷ್ಟತನ. ದೇವರಲ್ಲಿ ಭಯಭಕ್ತಿಯುಳ್ಳ ಆತನ ತಾಯಿ ಮೋನಿಕಾಳ ಯಾವ ಮಾತುಗಳನ್ನು ಉಪದೇಶವನ್ನ ಕಿವಿಗೆ ಹಾಕಿಕೊಳ್ಳದೆ ತನ್ನದೇ ರೀತಿಯಲ್ಲಿ ಸ್ವೇಚ್ಛೆಯಲ್ಲಿ ಬಾಳಿದವರು, ಅನೈತಿಕ ಸಂಬಂಧದಲ್ಲಿ ಜೀವಿಸಿದವರು, ದುಶ್ಚಟಗಳಲ್ಲಿ ಇದ್ದವರು, ತತ್ವಜ್ಞಾನವನ್ನ ಹುಡುಕಿದವರು, ದುರ್ಬೋಧನೆಯನ್ನ ಅನುಸರಿಸ್ತಿದ್ದವರು, ಮ್ಯಾನಿಕಿಸಮ್ ಎನ್ನುವಂಥ ಒಂದು ದುರ್ಬೋಧನೆಯನ್ನ ಅನುಸರಿಸ್ತಿದ್ದವರು. ಆದರೆ ಮಗನ ಈ ಒಂದು ವರ್ತನೆಗೆ ತಾಯಿಗೆ ಅದೆಷ್ಟೋ ವೇದನೆ. ತಾಯಿಯ ಕನಸು ಆಕೆಯ ಮಗನಾದ ಅಗಸ್ಟಿನ್ ಒಬ್ಬ ಮಹಾಭಕ್ತನಾಗಿ ಜೀವಿಸಬೇಕೆಂಬುದೇ. ಇದಕ್ಕಾಗಿ ಆಕೆ ಎಷ್ಟೋ ಪರಿತಪಿಸಿ ಪ್ರಾರ್ಥಿಸ್ತಾಳೆ. ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲೇ ಕಣ್ಣೀರಿನಲ್ಲೇ ಕಳೀತಾಳೆ. ಸಮಯ ಸಿಕ್ಕುವಾಗಲ್ಲ ಹತ್ತಿರದ ಸಮುದ್ರ ದಂಡೆಗೆ ಹೋಗಿ ಮೊಣಕಾಲೂರಿ ಪ್ರಾರ್ಥಿಸ್ತಾಳೆ. ಆಕೆ ಗುರಿಯಲ್ಲ ಮಗನು ಸದ್ಭಕ್ತನಾಗಿ, ದೇವಭಕ್ತನಾಗಿ, ಮಹಾಭಕ್ತನಾಗಿ ಪರಿವರ್ತನೆ ಆಗಬೇಕೆಂಬುದೇ. ಇಂತಹ ವೇಳೆಯಲ್ಲಿ ಸಂತ ಅಗಸ್ಟಿನ್ ರೋಮ್ನ ಮಿಲಾನ್ ನಗರಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಅಲ್ಲಿಯ ಮಿಲಾನ್ನ ಬಿಷಪ್ರಾದಂಥ ಭಕ್ತರಾದ ಆಂಬ್ರೋಸ್ ಅವರ ಉಪದೇಶಗಳು ಸಿಗುತ್ತವೆ. ಅವರ ಉಪದೇಶಗಳನ್ನ ಅವರು ಕ್ರಮವಾಗಿ ಕೇಳಿಸಿಕೊಳ್ತಾರೆ. ಕಾರಣ ಅವರು ಮಾತನಾಡುವ ಶೈಲಿ ಈ ಅಗಸ್ಟಿನ್ಗೆ ಇಷ್ಟವಾಗ್ತದೆ. ಆದರೆ ಒಂದು ದಿವಸ ಅವರು ಕೊಟ್ಟ ಒಂದು ಉಪದೇಶ ಇವರ ಹೃದಯವನ್ನ ತಾಕ್ತದೆ. ಆ ದಿನ ಅವರು ಅದೇ ಆಲೋಚನೆಯೊಂದಿಗೆ ತಮ್ಮ ಕೊಠಡಿಗೆ ಹಿಂದಿರುಗಿದಾಗ ಅವರಿಗೆ ಒಬ್ಬ ಪುಟ್ಟ ಬಾಲಕಿ ಹಾಡು ಹೇಳುವ ಸ್ವರ ಕೇಳಿಸ್ತದೆ. ಆ ಸ್ವರ ಅವರ ಒಳಗೆ ಕೇಳುವಾಗ ಅದನ್ನು ಗಮನಿಸಿದಾಗ ಅದರ ಅರ್ಥ, ನೀನು ಆ ಪುಸ್ತಕವನ್ನು ತೆರೆದು ಓದು, ನೀನು ಆ ಪುಸ್ತಕವನ್ನು ತೆರೆದು ಓದು ಎನ್ನುವಂಥ ಒಂದು ಅಪ್ಪಣೆ ಅಥವಾ ತೆರೆದು ಓದು ಎನ್ನುವಂಥ ಒಂದು ಆಜ್ಞೆ ಅದರಲ್ಲಿ ಇರ್ತದೆ. ಅದನ್ನು ಅವರು ಕೇಳಿಸ್ಕೊಳ್ತಾರೆ. ಇಂಥ ಒಂದು ಮಾತು ಕೇಳಿಸ್ಕೊಂಡ್ರೆ ಅವರಿಗೆ ಸ್ವಲ್ಪ ಹೊತ್ತು ಏನು ಮಾಡಬೇಕೆಂಬುದಾಗಿ ತೋಚುವುದಿಲ್ಲ. ನಂತರದಲ್ಲಿ ನಿರ್ದಿಷ್ಟವಾಗಿ ಸತ್ಯವೇದವನ್ನು ತೆರೆದು, ಬೈಬಲನ್ನು ತೆರೆದು ಓದಲಿಕ್ಕೆ ಅವರು ಪ್ರಯತ್ನಿಸ್ತಾರೆ. ತೆರೆದ ಕೂಡಲೇ ರೋಮ 13ನೇ ಅಧ್ಯಾಯದ 13-14 ವಚನ ಅವರ ಕಣ್ಣಿಗೆ ಬೀಳ್ತದೆ. ರೋಮ 13-14 ಆ ವಾಕ್ಯ ಹೀಗೆ ಹೇಳ್ತದೆ: ದ್ವಂದ್ವತನ, ಕುಡಿಕತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲೊತ್ತಿಗೆ ತಕ್ಕ ಹಾಗೆ ಮನಸ್ಥರಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳೋಣ. ಈ ವಾಕ್ಯವು ಅವರ ಹೃದಯವನ್ನು ತೀವ್ರವಾಗಿ ತಾಕ್ತದೆ. ಮಾನಸಾಂತರ ಪಡ್ತಾರೆ, ವಾಕ್ಯವನ್ನು ಓದ್ತಾರೆ. ಕೆಲವೇ ತಿಂಗಳುಗಳಲ್ಲಿ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ತಾರೆ. ಅವರು ದೀಕ್ಷಾಸ್ಥಾನ ತೆಗೆದುಕೊಂಡದನ್ನು ತಮ್ಮ ತಾಯಿ ಕಣ್ಣಾರೆ ಕಾಣ್ತಾರೆ. ಅಲ್ಲಿಂದ ಕೆಲವೇ ತಿಂಗಳುಗಳಲ್ಲಿ ಇವರ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತೆಂಬ ಮಹಾಸಂತೃಪ್ತಿಯಿಂದ ಅವರು ಯಲೋಕದ ಯಾತ್ರೆಯನ್ನ ಮುಗಿಸ್ತಾರೆ. ಹಾಗಾದ್ರೆ ಈ ದಿನ ನಮ್ಮ ವಾಕ್ಯ ಧ್ಯಾನಕ್ಕೆ ಇದು ಹೇಗೆ ಅನ್ವಯ?
ಮಗನು ಮಹಾದುಷ್ಟ, ಮಗನು ಎಲ್ಲ ವಿಧದಲ್ಲಿ ತಾಯಿಗೂ ದೇವರಿಗೂ ಅವಿಧೇಯ. ಆದರೂ ತಾಯಿಗೆ ಮಗನ ಮೇಲೆ ಒಂದೇ ಪ್ರೀತಿ. ತನ್ನ ಮಗನು ಹೇಗೂ ರಕ್ಷಣೆ ಹೊಂದಲೇಬೇಕು, ಆತನೊಬ್ಬ ಮಹಾಭಕ್ತನು ಮಹಾ ಸಂತನಾಗಬೇಕೆಂಬುದಾಗಿ ಆಕೆ ಮಗನಿಗಾಗಿ ಮಾಡಿದ ತ್ಯಾಗ ಎಂಥದ್ದು. 17 ವರ್ಷಗಳು ರಾತ್ರಿ ಎಲ್ಲ ಆಕೆ ಪ್ರಾರ್ಥಿಸ್ತಾಳೆ. ಹಗಲು ಸಮಯ ಸಿಕ್ಕುವಾಗೆಲ್ಲ ಪ್ರಾರ್ಥಿಸ್ತಾಳೆ. ಹತ್ತಿರದ ಸಮುದ್ರ ದಂಡೆಗೆ ಹೋಗಿ ಮೊಣಕಾಲೂರಿ ಪ್ರಾರ್ಥಿಸ್ತಾಳೆ ಮಗನಿಗಾಗಿ. ಎಂತಹ ಒಂದು ತ್ಯಾಗ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದ್ರೆ ಇದನ್ನ ಓದಿದ ದೇವರ ವಾಕ್ಯದ ಭಾಗದಲ್ಲಿ ಇಂಥದೇ ಒಂದು ಸಂಗತಿಯನ್ನು ಕಾಣ್ತೇವೆ. 6ನೇ ವಚನ ಹೇಳ್ತದೆ ನಾವು ಅಶಕ್ತರು. ಅದೇ 6ನೇ ವಚನದಲ್ಲಿ ಹೇಳ್ತದೆ ನಾವು ಭಕ್ತಿಹೀನರು. ಮತ್ತು 8ನೇ ವಚನ ಹೇಳ್ತದೆ ನಾವು ಪಾಪಿಗಳು. ಆದರೆ ಇಂಥವರಾದ ನಮಗೆ ಕ್ರಿಸ್ತನು ಮಾಡಿದ್ದೇನು, ದೇವರು ಮಾಡಿದ್ದೇನು? ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟ. ಹಾಗಾದ್ರೆ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ಏನು ತೋರಿ ಬರ್ತದೆ? ಈ ವಾಕ್ಯ ಹೇಳ್ತದೆ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದು ಹೀಗೆ. ದೇವರು ನಮ್ಮ ಮೇಲೆ ಇಟ್ಟಂತ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಮಗನನ್ನು ನಮಗೋಸ್ಕರ ಬಲಿ ಅರ್ಪಿಸುವುದರಲ್ಲಿ ನಮ್ಮ ಮೇಲೆ ತನಗಿರುವಂತಹ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಸಂತ ಅಗಸ್ಟಿನ್ನ ತಾಯಿ ಮೋನಿಕಾ ದುಷ್ಟನಾಗಿದ್ದ ಮಗನು, ಪಟ್ಟಿಂಗನಾಗಿದ್ದ ಮಗನು, ಅವಿದ್ಯನಾಗಿದ್ದ ಮಗನಿಗಾಗಿ ರಾತ್ರಿಯೆಲ್ಲಾ ಪ್ರಾರ್ಥಿಸಿದ್ರಲ್ಲಿ, ಕಣ್ಣೀರಿನಿಂದ ಪ್ರಾರ್ಥಿಸಿದ್ರಲ್ಲಿ, ಮೊಣಕಾಲೂರಿ ಪ್ರಾರ್ಥಿಸಿದ್ರಲ್ಲಿ ಆಕೆ ಮಗನ ಮೇಲೆ ತನಗಿದ್ದ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾಳೆ. ಅದರ ಫಲವನ್ನು ಕಂಡಿದ್ದಾಳೆ. ಅದೇ ವಿಧದಲ್ಲಿ ತಂದೆಯಾದ ದೇವರು ತನ್ನ ಮಗನನ್ನ ನಮಗೋಸ್ಕರ ಪ್ರಾಯಶ್ಚಿತ್ತ ಬಲಿಯಾಗಿ ಅರ್ಪಿಸಿದ್ರಲ್ಲಿ ಆತ ನಮ್ಮ ಮೇಲೆ ತನಗಿರುವಂಥ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಇದರ ನಿಮಿತ್ತ ನಾವಿನ್ನೂ ಅಶಕ್ತಿಯಿಂದಲೂ ಭಕ್ತಿಹೀನತೆಯಿಂದಲೂ ಪಾಪಿಗಳಾಗಿಯೂ ಉಳಿಯತಕ್ಕವರಲ್ಲ. ನಾವು ದೇವರ ಐಕ್ಯತೆನ ಗಳಿಸಿದವರು, ದೇವರಲ್ಲಿ ಭಯಭಕ್ತಿ ಇಟ್ಟವರು, ದೇವರು ನಮಗೆ ಅನುಗ್ರಹಿಸುವ ನೀತಿಯ ನಿರ್ಣಯವನ್ನ ಪಡ್ಕೊಂಡವರು. ಪ್ರಿಯರೇ, ಎಂತಹ ಕೃಪೆ! ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದ ನಮ್ಮ ಮೇಲೆ ದೇವರ ಪ್ರೀತಿ ಏನು? ಹಾಗಾದರೆ ಇದನ್ನ ಪಡ್ಕೊಂಡ ನಾವು ಆತನಿಗೆ ಸಂಪೂರ್ಣವಾಗಿ ಶರಣಾಗೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಳ ಪರಲೋಕ ತಂದೆ, ನಿನ್ನ ಮಹಾದಯೆಗಾಗಿ ಸ್ತೋತ್ರ. ಕರ್ತನೆ, ಅಶಕ್ತರು, ಭಕ್ತಿಹೀನರು, ಪಾಪಿಗಳಾದ ನಮಗೋಸ್ಕರ ಕ್ರಿಸ್ತ ನೀನು ಪ್ರಾಣ ಕೊಟ್ಟಿಯಲ್ಲ. ಇದು ದೇವರ ಪ್ರೀತಿಯ ಪ್ರಕಟಣೆ. ದೇವರೇ, ನಿನ್ನ ಪ್ರೀತಿಯನ್ನು ನಮ್ಮ ಮುಂದೆ ಈ ರೀತಿಯಾಗಿ ನೀನು ವ್ಯಕ್ತಪಡಿಸಿದ್ದಕ್ಕಾಗಿ, ಸಾದರಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಯಾವ ವಿಧದಲ್ಲಿಯೂ ನಿನಗೆ ಪ್ರಯೋಜನವಿಲ್ಲದ ನಮ್ಮ ಮೇಲೆ ನೀನು ಈ ಮಟ್ಟದ ಪ್ರೀತಿ ಯಾಕೆ ತೋರಿದೆ ಎಂಬುದು ಕರ್ತನೆ ನಮಗೆ ಅರ್ಥವಾಗದ ಒಂದು ಆಶ್ಚರ್ಯವಾದ ವಿಷಯಪ್ಪ. ಆದರೂ ಕರ್ತನೆ, ನಮ್ಮನ್ನು ಭಕ್ತಿಹೀನತೆಯಿಂದ ಬಿಡಿಸಿ, ಎಲ್ಲ ಅಶಕ್ತತೆಗಳಿಂದ ಬಿಡಿಸಿ, ಪಾಪಿಗಳು ಎಂಬ ಈ ಬಿರುದಿನಿಂದ ನಮ್ಮನ್ನು ಬಿಡಿಸಿ, ಕ್ರಿಸ್ತನ ಮೂಲಕ ನಮಗೆ ದೊರಕುವಂತ ದೇವರ ನೀತಿಯನ್ನ ನಮಗೆ ನೀನು ದೊರಕಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಈ ವಿಧದಲ್ಲಿ ನೀನು ನಮ್ಮನ್ನು ಪ್ರೀತಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಮಗನನ್ನೇ ನಮಗಾಗಿ ಬಲಿ ಅರ್ಪಿಸುವಷ್ಟು ನೀನು ಪ್ರೀತಿಸಿದ್ದಕ್ಕಾಗಿ ಸ್ತೋತ್ರ. ಈಗೋ ನಿನ್ನ ಪಾದಗಳಿಗೆ ಎರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ತೇವೆ. ನಿನಗೆ ಮಹಿಮೆ ಆಗಲಿ ಕರ್ತನೇ, ನಿನಗೆ ಮಹಿಮೆ ಆಗಲಿ. ನಿನ್ನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಿನಗೆ ಮಹಿಮೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.